ಬೇರೆ ರೀತಿ ನಾವು ಈಗ ಭಜನೆ ಅದು ಇದೆಲ್ಲ ಮಾಡೋದಕ್ಕಿಂತ ಈ ಪ್ರದೋಷ ವೃತ್ತವನ್ನ ಯಾವ ರೀತಿ ಆಚರಿಸಿದ್ರೆ ಮಾಡುವುದು ಒಂದು ಒಳ್ಳೆಯದು? ವಿಧಾನ, ಆದ್ರೆ ಏನಾದ್ರೂ ಮಾಡಿ ಜಾಗೃತನಾಗಿರುವ ಅನ್ನೋದು ಮತ್ತೊಂದು ವಿಧಾನ. ಜಾಗೃತ ಒಳ್ಳೆ ಸ್ಥಿತಿಯಲ್ಲಿ ಜಾಗೃತ. ಒಳ್ಳೇದು ಮಾಡಿಯೇ ಜಾಗೃತನಾಗಿರುವುದು ಒಂದು ವಿಧಾನ. ಹಾ. ಕಡೆ ಮತ್ತೆ ಏನಾದ್ರೂ ಹಾಗಿರೋಕೆ ಆಗುದಿಲ್ಲ ಅಂದ್ರೆ ಏನಾದ್ರೂ ಮಾಡಿ ಜಾಗೃತ ಅಲ್ಲಿ ಏನಾದ್ರು ನಮಗೆ ಸಿಗುತ್ತಾ? ಅದೇ ಅಷ್ಟಾದ್ರೂ ಸಿಕ್ಕತ್ತೆ, ಅಷ್ಟಾದ್ರೂ ಸಿಗುತ್ತೆ. ಅಷ್ಟಾದ್ರೂ ಸಿಕ್ಕತ್ತೆ. ಯಾಕಂದ್ರೆ ಮಲ್ಕೊಂಡ್ರೆ ಮನಸ್ಸು ಹೇಗೋಗುತ್ತೆ ಅಂತ ಹೇಳಕ್ ಬರಲ್ಲ. ಎದ್ದಾಗ ಸ್ವಲ್ಪ ನಿಯಂತ್ರಣ ಇರುತ್ತೆ, ಜಾಗೃತ ಇರುತ್ತೆ. ಅಂದ್ರೆ ಈ ಪ್ರದೋಷ ಅಲ್ಲ, ಈಗ ಸ್ವಾಮೀಜಿಗೆ ನೀವ್ ಹೇಳಿದ್ದು ಏನಾದ್ರೂ ಮಾಡಿ ಜಾಗೃತ ಆಗಿರ್ಬೇಕು ಅಂದಾಗ ಏನಾದ್ರೂ ಅನ್ನೋದು ಏನಾದ್ರೂ ಮಾಡಿ ಅಂದಾಗ್ಲೇ ನಿಮ್ಮಲ್ಲಿ ಬಂದದ್ದು ಸರಾಯಿ ಅಂಗಡಿ ಬೋರ್ಡ್ ನಿಮ್ಮ ಅಂಗಡಿಗೆ ಹಾಕಿ. ಅದು ಏನಾದ್ರೂ ಮಾಡಿ ಅಂತಂದ್ರೆ ಸರಾಯಿ ಅಂಗಡಿ ಬೋರ್ಡ್ ಕಿತ್ಕೊಂಡು ಬಂದು ಇವ್ರ ಅಂಗಡಿ ಹಾಕ್ತಾರೆ. ಅದು ಏನಾದ್ರೂ ಮಾಡುದು. ಅದೇನಾದ್ರು ಅಂದ್ರೆ ಅದೊಂದು ಉದಾಹರಣೆ ಅಷ್ಟೇ. ಉದಾಹರಣೆಗೆ ಅಲ್ಲ ಹಾಕಿದ್ದಾರೆ ಎಷ್ಟೋ ಜನ. ಈಗಲೂ ನಡೀತಾ ಇರ್ಬೋದು, ಸಣ್ಣ ಸಣ್ಣದ್ರಲ್ಲಿ ನಡೀತಾ ಇದೆ. ಶಿವರಾತ್ರಿ ದಿನ ಕಳ್ತನನೇ ಫೇಮಸ್. ಹೌದಾ? ಸೌದೆ ಕದಿಯೋದು ಅದೆಲ್ಲ ಮಾಡ್ತಾರೆ. ಈಗ ಸ್ವಲ್ಪ ಅದು ಈಗಲೂ ಇದೆ. ಇಲ್ಲ ಅಂತೇನಲ್ಲ. ಅದ್ರ ಅರ್ಥ ಅಂದ್ರೆ ಏನಾದ್ರೂ ಮಾಡಿ ಅಂತೇಳಿ ಅದ್ರ ಅರ್ಥ ಏನು? ಜಾಗೃತನಾಗಿ. ಜಾಗೃತನಾಗಿ. ಕಳ್ತನ ಮಾಡುವನು ಜಾಗೃತನಾಗಿಲ್ಲದೆ ಆಗುದೇ ಇಲ್ಲ. ಯಜಮಾನ ಬಂದ್ರೆ ಕೈ ಕಾಲು ಮುರಿತಾನೆ. ಹಾಗೆ ಜಾಗೃತನಾಗಿ ಕಳ್ತನ ಮಾಡ್ತಾರೆ. ಆಗ ಇದು ಜಾಗೃತವಾಗಿ ಅಂತೂ ಇದ್ದಾರೆ, ಮಾಡಿದ ಕೆಲಸ ಇದೆಯಲ್ಲ ಅದ್ರ ಪರಿಣಾಮ ಏನಾದ್ರೂ ಮಾಡಿ ಅನ್ನುವುದು ಅದು ಅವ್ರಿಗೆ ಒಂದಷ್ಟು ತಪ್ಪು. ಆದ್ರೆ ಇದನ್ನು ಮಾಡೋಕೆ ಆಗೋದಿಲ್ಲ, ಗೊತ್ತಾಯ್ತಲ್ಲ? ಇದನ್ನು ಮಾಡೋಕೆ ಆಗುದಿಲ್ಲ, ಗೊತ್ತಾಯ್ತಲ್ಲ? ಬೆಕ್ಕಿಗೂ ಯೋಗ ಇದೆ ಬ್ರಹ್ಮಜ್ಞಾನ ಪಡೆಯೋದಕ್ಕೆ, ಆದ್ರೆ ಪದ್ಮಾಸನಾಗಿ ಕೂತ್ಕೊಂಡ್ರೆ ಬೆಕ್ಕಿಗೆ ಆಗುದಿಲ್ಲ. ಹಾಗಂತೇಳಿ ಯೋಗ ಇಲ್ವ ಅದಕ್ಕೆ? ಇದೆ, ಪದ್ಮಾಸನಾಗಿ ಕೂತ್ಕೊಳ್ಳೋಕೆ ಬೆಕ್ಕಿಗೆ ಆಗೋದಿಲ್ಲ. ಹಾಗಂತ ಬೆಕ್ಕಿಗೆ ಇಲ್ಲ ಅಂತಲ್ಲ, ಅರ್ಹತೆ ಬೆಕ್ಕಿಗೂ ಇದೆ. ಹಾಗಾಗಿ ಏನಾದ್ರು ಯಾವ್ದಾ ರೀತಿ ಆಸನ ಧ್ಯಾನ ಮಾಡು ಅಂತ ಹೇಳುದು.